ಇದು ನನ್ನ ಮುದ್ದು ಪುಟಾಣಿಯ ಬರ್ಡೇ ವ್ಲಾಗ್ ಆಗಿರುತ್ತೆ. ಬರ್ಡೇ ದಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ, ಅದನ್ನು ನಾನು ವೀಡಿಯೋ ಕ್ಲಿಪ್ ಮಾಡೋಕ್ಕಾಗಲಿಲ್ಲ. ಯಾವಾಗಲೂ ಹೋಗಿರಲಿಲ್ಲ. ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ತುಂಬ ಸಲ ಹೋಗಿದ್ದೀವಿ ಮದುವೆ ಆದಮೇಲೆ. ಆ್ಯಂಡ್ ಅವಳು ತುಂಬ ಚಿಕ್ಕವಳಿರುವಾಗ ಅನ್ನಪ್ರಾಶನಕ್ಕೆ ಅಂತ ಕರ್ಕೊಂಡು ಹೋಗಿದ್ವಿ, ಗೊತ್ತಿರೋ ಹಂಗೆ ಕರ್ಕೊಂಡು ಹೋಗಿಲ್ಲ. ಸೊ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕುಂಕುಮಾರ್ಚನೆ ತೊಗೊಂಡಿದ್ವಿ. ತುಂಬ ಹತ್ತಿರದಲ್ಲೇ ದೇವಿ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಯಾವತ್ತೂ ಅಷ್ಟು ಮನಸ್ಸಿಗೆ ತೃಪ್ತಿಯಾಗೋವಂಥ ದರ್ಶನ ಸಿಕ್ಕಿರಲಿಲ್ಲ, ತುಂಬಾ ಖುಷಿಯಾಯಿತು. ಅಲ್ಲಿಂದ ಹತ್ತಿರದಲ್ಲಿ ಕಳಸದಲ್ಲಿ ಒಂದು ಆಶ್ರಮ ಇದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ವಿ, ಏನೇನೋ ಒಕೇಶನ್ಗೆ ಆಗಿರಲಿಲ್ಲ. ಸೊ ಅತ್ತೆ ಮಾವ ನಾವು ಎಲ್ಲ ಒಟ್ಟಿಗೆ ಅವಳ ಸೆಲೆಬ್ರೇಷನ್ನ ಒಂದು ಪುಟ್ಟದಾಗಿ ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಆಶ್ರಮಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆಶ್ರಮಕ್ಕೆ ಮುಂಚೆನೇ ಹೇಳಿದ್ವಿ ಬರ್ತೀವಿ ಅಂತ ಹೇಳಿ. ಆ್ಯಂಡ್ ನಾವೇ ಊಟ ಕೂಡ ಅರೇಂಜ್ ಮಾಡಿಸಿದ್ವಿ. ಒಂದು 20 ಜನ ಇದ್ದರು ಅನಿಸುತ್ತೆ ಅಲ್ಲಿ. ಸೊ ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ ಥರ ಮಾಡಿಕೊಂಡು ಅವಳು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ಲು. ಅವಳು ಈ ಥರ ಎಲ್ಲ ಸಣ್ಣ ಸಣ್ಣ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತಾಳೆ. ಅದು ನನಗೆ ತುಂಬ ಖುಷಿ. ನಾನು ಹಾಗೇ ಸಣ್ಣ ಸಣ್ಣ ವಿಷಯಗಳಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ. ಅದು ಅವಳಿಗೂ ಬಂದಿದೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಎಲ್ಲರ ಹತ್ರ ಮಿಂಗಲಾಗಿ ನಾನು ಊಟ ಬಡಿಸ್ಬೇಕು ಅಂತ ಅಂದ್ಕೊಂಡು ಅವಳು ಊಟ ಎಲ್ಲ ಬಡಿಸಿದ್ಲು ಎಲ್ರಿಗೂ. ನಮಗೂ ಖುಷಿ ಆಯಿತು. ಆ್ಯಂಡ್ ಅಲ್ಲಿರೋರ್ಗೂ ತುಂಬಾ ಖುಷಿಪಟ್ಟರು. ತುಂಬ ಕಷ್ಟ ಮನೆಯಲ್ಲಿ ಒಬ್ಬರನ್ನ ನೋಡ್ಕೊಳ್ಳೋದು ಅಂದ್ರೇ ತುಂಬ ಕಷ್ಟ. ಬಟ್ ಅಲ್ಲಿ ಒಂದು ಫ್ಯಾಮಿಲಿ ಇಷ್ಟು ಜನನ ಟೇಕ್ ಕೇರ್ ಮಾಡ್ತಿದ್ದಾರೆ ಅಂತಂದರೆ ಇಟ್ಸ್ ನಾಟ್ ಎಟ್ ಆಲ್ ಈಸಿ ಥಿಂಗ್. ತುಂಬ ಕಷ್ಟ ಆ್ಯಂಡ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನೋಡ್ಕೋತಾ ಇದ್ದಾರೆ ಅವರು. ತುಂಬ ಖುಷಿಯಾಗುತ್ತೆ ಇದನ್ನು ನೋಡಿದ್ರೆ. ಎಲ್ಲರೂ ಕಲಿಯೋವಂಥದ್ದು ತುಂಬ ಇರುತ್ತೆ ಇದರಿಂದ. ಆ್ಯಂಡ್ ನಾವು ಊಟ ಏನೇನು ತಂದಿದ್ವಿ ನಾವೇ ಕೈಯಾರೆ ಬಡಿಸ್ಬೇಕು ಅಂತ ಅವರು ಆಪ್ಷನ್ ಕೊಡ್ತಾರೆ. ನಾವೇ ಬಡಿಸ್ಬೋದು, ಇಲ್ಲ ಅವ್ರು ಕೂಡ ಬಡಿಸ್ಬೋದು. ಬಟ್ ನಮಗೆ ಆಸೆ ಇತ್ತು, ಹಾಗಾಗಿ ನಾವೇ ಊಟ ಬಡಿಸ್ತೀವಿ ಅಂತ ಹೇಳಿ ನಾನು ನನ್ನ ಹಸ್ಬೆಂಡೇ ಎಲ್ಲ ಊಟನ ಬಡಿಸಿದ್ವಿ. ಅಲ್ಲಿಂದ ಒಂದು ಡಿನ್ನರ್ ಡೇಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ತವಿಶ್ ಅಂತ ಇದೆ. ಸೊ ಹೋಗಿರಲಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ವಿ. ಅಲ್ಲಿ ಹೋಗಿ ಒಂದು ನಮ್ಮದೇ ಆದ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಪುಟ್ಟದಾಗ ಒಂದು ಸೆಲೆಬ್ರೇಟ್ ಮಾಡಿ ಒಂದು ಡಿನ್ನರ್ ಡೇಟ್ ಥರ ಮಾಡಿಕೊಂಡು ಅಲ್ಲೂ ಅಷ್ಟೇ ಎಲ್ಲೋ ಅವಳು ಕ್ರ್ಯಾಂಕಿ ಆಗ್ದೇ ಎಲ್ಲ ಕಡೆ ನೀವೇ ನೋಡ್ಬೋದು ವಿಡಿಯೋದಲ್ಲಿ ಅವಳು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ನೋಡಿ ಲಿಟಲ್ ಥಿಂಗ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅದು ನನಗೂ ಖುಷಿ, ಅವ್ರಿಗೂ ಖುಷಿ. ಮಕ್ಕಳು ಯಾವತ್ತೂ ಈಗಿನ ಮಕ್ಕಳಂತೂ ಮೊಬೈಲ್ ನೋಡೋದು, ಟಿ ವಿ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ. ಬಟ್ ಇವಳಿಗೆ ಆವಾಗಿಂದ ಮೊಬೈಲ್ ಕೊಡದೇ ಇರೋದ್ರಿಂದ ಎಲ್ಲ ಮೂಮೆಂಟ್ಸ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅಷ್ಟಕ್ಕೆ ನಾವು ಫ್ರೀ ಬಿಟ್ಟಿದ್ದೀವಿ ಅವಳನ್ನು ಕೂಡ. ನೋಡಿ ಅವಳು ಕೇಕ್ನ ತೊಗೊಂಡು ಅದರಲ್ಲಿ ಎಂಜಾಯ್ ಮಾಡಿ ಮಾಕ್ಟೈಲ್ಸ್ ಎಲ್ಲ ಟ್ರೈ ಮಾಡಿ ಒಂದೊಳ್ಳೆ ಲೈಟ್ ಮ್ಯೂಸಿಕ್ ಬರ್ತಾಯಿತ್ತು. ಆ್ಯಂಡ್ ಅವಳು ಚಿಕನ್ ಹೊರಗಡೆ ಯಾವತ್ತೂ ತಿಂದೇ ಇಲ್ಲ. ಬಟ್ ತಂದೂರಿಯಲ್ಲಿ ಸ್ಪೈಸಿ ಆಗಿದ್ರೂ ಎಷ್ಟು ತಿಂದ್ಲು ಅಂದರೆ ತುಂಬ ಇಷ್ಟಪಟ್ಟು ತಿಂದು. ಮನೇಲಿ ಯಾವತ್ತೂ ಆ ಥರ ತಿಂದಿಲ್ಲ. ಎಷ್ಟೊಂದು ಸಲ ತಂದೂರಿ ಮಾಡಿದ್ದೀನಿ. ಕಬಾಬ್ ತಿಂತಾಳೆ ತುಂಬ ಇಷ್ಟಪಟ್ಟು, ಬಟ್ ತಂದೂರಿ ತಿಂದಿರಲಿಲ್ಲ. ಅವತ್ತು ಏನಂತ ಮೇ ಬಿ ಪಾಪ್ಕಾರ್ನ್ ತಂದೂರಿ ಅಲ್ಲ, ಏನಂತ ಗೊತ್ತಿಲ್ಲ, ತುಂಬ ಇಷ್ಟಪಟ್ಟು ತಿಂದು. ಕೇಳಿ ಇಸ್ಕೊಂಡು ತಿಂದು ನಮಗೆ ಶಾಕ್ ಆಗ್ತಾಯಿತ್ತು ಇಬ್ಬರು. ನೋಡಿ ಮಕ್ಕಳು ಎಷ್ಟು ಕ್ರ್ಯಾಂಕಿ ಆಗ್ತಾರೆ ಅಂತ ಹೇಳಿ. ಅವಳಿಗೆ ಯೂಶ್ವಲಿ ನಾವು ಮೋಸ್ಟ್ ಆಫ್ ದ 1 ಮಂತ್ ಅಥವಾ 1-2 ಎಲ್ಲೇ ನಾವು ಹೊರಗಡೆ ಹೋದರೆ ಯೂಶ್ವಲಿ ಅವಳಿಗೆ ಹೊರಗಡೆಯಿಂದ ಏನೂ ಮನೆಗೆ ತೊಗೊಬರಲ್ಲ, ಏನೂ ಕೊಡಲ್ಲ. ನಮ್ಮ ಜೊತೆ ಹೋದಾಗೂ ಕೊಟ್ಟಿಲ್ಲ ಅಂತಂದರೆ ಅದು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು. ಸೊ ಅಷ್ಟರಲ್ಲೇ ಅವಳು ಎಷ್ಟು ಜ್ಯೂಸ್ಗೆ ಆ್ಯಂಡ್ ನಾನ್ ವೆಜ್ಗೆ ಅಥವಾ ಔಟ್ಸೈಡ್ ಫುಡ್ಗೆ ಎಷ್ಟು ಹಠ ಮಾಡ್ತಾಯಿದ್ದಾಳೆ. ಸೊ ಮಕ್ಕಳಿಗೆ ಯೂಶ್ವಲಿ ನಾವು ಯಾವಾಗಲೂ ಕೊಟ್ಟಾಗ ಎಷ್ಟು ಹಠ ಮಾಡ್ಬೋದು, ಎಷ್ಟು ಇದು ಮಾಡ್ಬೋದು ನೀವು ಗೆಸ್ ಮಾಡಿ. ನನಗೆ ಶಾಕ್ ಆಗ್ತಾಯಿದೆ. ಸೊ ನಾವು ಯೂಶ್ವಲಿ ಯಾವಾಗಲೂ ಕೊಡಲ್ವಲ್ಲ, ರೇರಾಗಿ ಕೊಟ್ಟಾಗ ಹೇಗೆ ಮಕ್ಕಳು ರಿಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಬೇರೆ ಮಕ್ಕಳೆಲ್ಲ ರೆಗ್ಯುಲರ್ ತಿನ್ನೋದ್ರಿಂದ ಹೆಲ್ತ್ ಎಷ್ಟು ಎಫೆಕ್ಟ್ ಆಗುತ್ತೆ. ಸೊ ನೀವೇ ನೋಡ್ಬೋದು ಇದರಿಂದ. वही तुमको पता है निकाले मत एक महीने 1.5 महीने आधा महीने जैसे